50,000 ಅಂತ 50,000 ರೂಪಾಯಿ ಕೊಟ್ಬಿಡಿ, ನೀವು ಅರ್ಧ ಕ್ಲಾಸ್ ಮಾಡಿದ್ದೀರಾ, ಅರ್ಧ ಕ್ಲಾಸ್ ಮಾಡಿಲ್ಲ, ಕೊಟ್ಬಿಡಿ ಅಂತ ಹೇಳಿದ್ದಾಯಿತು. ಕೊನೆಗೆ 50,000 ರೂಪಾಯಿನೂ ಕೊಡಲಿಲ್ಲ, 35,000 ರೂಪಾಯಿ ಹಂಗೆ 8 ಜನಕ್ಕೆ ಕೊಟ್ಲು ಈಕೆ. 15,000 ರೂಪಾಯಿ ಹಂಗೆ 17 ಜನಕ್ಕೇನೋ ಕೊಟ್ಲು. 50,000 ರೂಪಾಯಿ ಸ್ಲ್ಯಾಬ್ ಅವ್ರಿಗೆ, 1 ಲಕ್ಷ ಸ್ಲ್ಯಾಬ್ ಅವ್ರಿಗೆ 35,000 ರೂಪಾಯಿ ಕೊಟ್ಲು ಈಕೆ. ಕೊನೆಯಲ್ಲಿ 20,000 ರೂಪಾಯಿ ಶಾರ್ಟೇಜ್ ಆಗೋಯ್ತು. 20,000 ರೂಪಾಯಿ ಶಾರ್ಟೇಜ್ ಆದಾಗ ಏನಾಗೋಯ್ತು, ಹನುಮಂತರಾಜು ಅವ್ರಿಗೆ ಗೂಗಲ್ ಪೇ ಮಾಡ್ತೀನಿ ನಾನು ನಾಳೆ ಅಂತಂದರು. ಈ ವಿದ್ಯಾರ್ಥಿನಿಯರು ನನಗೆ ನಂಬಿಕೆ ಇಲ್ಲ ಅಂತಂದರು. ಇವರು ಸ್ವಲ್ಪ ಉದ್ರೇಕವಾಗಿ, ಆಯಿತು ನಾನೇ ಕೊಡ್ತೀನಿ ತಗೊಳಮ್ಮ ಜೋಬಿಂದ 25,000 ರೂಪಾಯಿ, ನನಗೆ ಅವ್ರು ಚಿಕ್ಕಪ್ಪ ಗೊತ್ತು, ನನಗೇನು ಮೋಸ ಮಾಡೋಕ್ಕಾಗಲ್ಲ, ನಾನು ಇಸ್ಕತೀನಿ ಅವ್ರ ಹತ್ರ ಅಂತ ಹೇಳಿದ್ರು. ಅದನ್ನು ಅವರು 25,000 ರೂಪಾಯಿನ 20,000 ರೂಪಾಯಿನ ಅಲ್ಲಿ ಹೆಣ್ಮಕ್ಳು ಜೇಬಿಂದನೇ ತೆಗೆದು ಕೊಟ್ಬಿಟ್ಟು ಮಾರನೇ ದಿನ ಅವ್ರು ಗೂಗಲ್ ಪೇ ಹಾಕ್ಸ್ಕೊಂಡ್ಲು. ಅದನ್ನು ಇವತ್ತು ಡಿಸ್ಪ್ಲೇ ಮಾಡ್ತಿರೋದು ಆಕೆ 20,000 ರೂಪಾಯಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಅಂತ ಒಂದು. ಆಮೇಲೆ ಅದು ಪ್ರಕರಣ ಇದಾಗೋಯ್ತು. ನಮ್ಮ ಪಾಡೋದು ನಾವು ಸುಮ್ಮನಾದ್ವಿ. ಹೆಣ್ಮಕ್ಳುಗಳು ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರು. ನೋಡಮ್ಮ ನಮ್ಮ ಕೈಲಾದ ಮಾಡಿಕೊಟ್ಟಿದ್ದೀವಿ, ಇನ್ಮಿಕ್ಕಿದ್ದು ನೀವು ಕಾನೂನು ಪ್ರಕ್ರಿಯೆ ಹೋಗ್ಬೋದು ಅಂತಂದ್ವಿ. ಅವ್ರೇನು ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಹೋದರು. ಕುವೆಂಪು ನಗರ ಪೊಲೀಸ್ ಠಾಣೆಗೆ 2-3 ಸತಿ ಹೋದರು. ಅಲ್ಲಿ FIR ಹಾಕೋದಕ್ಕೆ NC ಹಾಕಿದ್ರು. NC ಆದಮೇಲೆ ಏನೂ ಕ್ರಮ ಆಗಲಿಲ್ಲ. ಒತ್ತಡ ಮಾಡಿದ್ರು. DCP ಅವ್ರ ಹತ್ರ ಹೋದರು. DCP ಅವ್ರ ಹತ್ರ ಅಳಲು ತೋಡ್ಕೊಂಡ್ರು. ಈ ಥರ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರೋ ನಮ್ಗೆ ಮೋಸ ಮಾಡಿದಳಿಕೆ ಅಂತ FIR ಆಯಿತು. ಈ ಮಧ್ಯದಲ್ಲಿ ಸುದ್ದಿವಾಹಿನಿಯಲ್ಲಿ ಸುದ್ದಿ ಆಗಿತ್ತು, ಬೆಂಗಳೂರಲ್ಲೆಲ್ಲ ಇದು ಹರಡ್ತು. ಬೆಂಗಳೂರಲ್ಲೂ ಆಕೆಗೆ FIR ಆಯಿತು. 2 FIR ಆಯಿತು. ಎಲ್ಲ ಹೆಣ್ಮಕ್ಳುಗಳು ಕೂಡ ತಿರುಗಿಬಿದ್ರು. ಸ್ಟೇಟ್ ನ್ಯೂಸಲ್ಲೆಲ್ಲ ಬಂತು. ಇದೆಲ್ಲ ಬಂದಾದಮೇಲೆ ಆಕೆಗೆ ತಕ್ಕ ಪಾಠ ಆಯಿತು. 2-3 ಕಡೆ FIR ಆಯಿತು. ಈಕೆ ಕೋರ್ಟ್ಗೆ ಹೋದ್ಲು. ದುಡ್ಡಿರೋಳಲ್ವ ಇವಳು, ರೆಸಾರ್ಟ್ ಮಾಡಿ ಕಾರಲ್ಲಿ ಓಡಾಡೋಳು. ಇವರು ಕೋರ್ಟ್ಗೆ ಹೋಗ್ಬಿಟ್ಟು ಎಲ್ಲದನ್ನು ಇದು ಮಾಡ್ಕೊಂಡು ಬಂದರು. ಸ್ಟೇ ತಗೊಂಡು ಬಂದಾದ್ಮೇಲೆ